ಯಾಕ ಯಾಕ ಕರ್ದೆ ಯಾತ ಮಾತಾಡ್ಬೇಕಾಯ್ತು. ಅದಕ್ಕೆ ಇಬ್ಬರಳು ಬರ್ರಿ ಅಂತ ಅಂದೆ. ಎಲ್ಗೋದ ಪಾಪ? ಏ ಪಾಪ, ಏಯ್ ಪಾಪ ಬಾರಲ್ಲ ಪಾಪ. ಏನು ಚಿಕ್ಕಪ್ಪ? ಸೃಜು, ಇವಾಗ ಬಾಯಿಲಿ ಯಾತ ಮಾತಾಡ್ತಿದ್ವಿ. ಇವಾಗ ನಿಮ್ಮಮ್ಮಗೂ ನಿಮ್ಮ ಅಪ್ಪಗೆ ಯಾತ ಹೇಳ್ತಿದ್ದೆ, ಅದಕ್ಕೆ ನೀನು ಇರಲಿ ಅಂತ ನಾನು ಅದಕ್ಕೆ ಕರೆದೆ. ಇವಾಗ ಅದಕ್ಕೆಮ್ಮ ಈಗ ಯೋಸ್ತಿ ಅಂತ ಹಿಂಗೆ ಇರೋಣ. ಈಗ ನಿಮ್ಮ ಮಗನ ಮದುವೆನೂ ಆಯಿತು, ನನ್ನ ಮಗಳ ಮದುವೆನೂ ಆಯಿತು. ಇನ್ನು ಬೇರೆ ಬೇರೆ ಹೋಗೋಣ. ಇಲ್ಲಿವರೆಗೂ ಯಾರು ಅಣ್ಣ ತಮ್ಮಗಳ ಜೊತೆಗೆ ಇರಲ್ಲ. ನಾವು ಹೆಂಗೆ ಅನುಸರಿಸ್ಕೊಂಡು ಇರ್ತೀವಿ, ಇರ್ಬೋದು. ಆದರೆ ಇವಾಗ ನಿಮ್ಮ ಮಗಳ ಮದುವೆ, ನಿನ್ನ ಮಗನ ಮದುವೆ ಆಗೈತೆ, ಇವಾಗ ನನ್ನ ಮಗಳ ಮದುವೆ ಆಗೈತೆ. ಇವಾಗ ಯಾಕತ್ತ ಸುಮ್ಮನೆ ನಮ್ಮ ಮಾಡ್ಕೊಳತ್ತ ಬೇರೆ ಇರೋಣ, ಬೇರೆ ಬೇರೆ ಮಾಡ್ಕೊಂಬನತ್ತ ಹೊಲ ಮನೆ ಯಾವತ್ತಿದ್ರು ಬೇರೆ ಮಾಡ್ಕೊಂಬದೆ. ಅಣ್ಣ ತಮ್ಮಳ ಅಂದಮೇಲೆ ಯಾವತ್ತಿದ್ರು ಬೇರೆ ಹೋಗ್ಬೇಕೆ. ಈಗ ನಾವೇನೇನು ಗುದ್ದಾಡಿಲ್ಲ ಕಿತ್ತಾಡಿಲ್ಲ, ನಾವು ಸೆನಕ್ಕೆ ಇದ್ದೀವಿ. ಸುಮ್ಮನೆ ಮಾತಾಡ್ಕೊಂಡು ನಮ್ಮ ಪಡಿಗೆ ನಾವು ಬೇರೆ ಮಾಡ್ಕೊಂಬನ, ನಿಮ್ಮ ಪಡಿಗೆ ನೀವು ಬೇರೆ ಮಾಡ್ಕೊಳ್ರಿ, ಅಷ್ಟೇನೆ. ಅದೇ ನಿಮ್ಮ ಅಣ್ಣ ಇನ್ನೊಂದು ಅಂತಿತ್ತಪ್ಪ ಮೊನ್ನೆ ಮಾತಾಡ್ಕೋಬೇಕಾಯ್ತು ಅಂತ. ಇವಾಗ ಇವಳ್ದು ಒಂದು ತಲೆ ಬಿದ್ದೋಗುತ್ತಲ್ಲ, ಇವಳು ಸೈನ್ ಹಾಕ್ಬೇಕಲ್ಲ ಇವಳು. ತಿರ್ಗಾ ನಾನು ಭಾಗ ಬೇಕು ಅಂತಾಳಲ್ಲ, ಏನು ಕೊಡಲಿಲ್ಲ ಅಮ್ಮ ಒಂದು ಸಿಟ್ಟಿಗೆ. ಇವಾಗ ಕವಿತಾ ಒಂದು ಸೈನ್ ಹಾಕ್ತಾಳೋ ಇಲ್ವೋ ಎಂಬುದೇ ನನಗೆ ಇವಾಗ ಇರೋದು. ಮಾಡ್ಕೊಂಬದೇನೋ ಮಾಡ್ಕೊಬಿಡ್ತೀವಿ. ಅದೇ ಮತ್ತೆ ಇವಾಗ ಇವ್ರದ್ದೇ ಅಪ್ಪ ಇರೋದು. ನಮ್ಮ ಅತ್ತೆ ಬೇರೆ ಯಾತೆ ಅಥವಾ ಹೇಳ್ಕೊಡುತ್ತೆ ಅವಳಿಗೆ, ಒಳ್ಳೇದಲ್ಲ. ನೋಡೇನು ಕೊಡಲಿಲ್ಲ ಅಂತ ಇದು ಊದ್ಕೊಳಕ್ಕೆ ಮನೆಯಾಗ ಯಾರು ತಗೋ ಮಾತಾಡಲ್ಲ. ಮೊದಲಿಂದೆಲ್ಲ ಮರ್ತೈತೆ, ಮೊದಲು ಮಾಡಿರೋದೆಲ್ಲ. ಮೊದಲು ನನಗೆ ಸುಮ್ಮ ಕೈ ಬಿಟ್ರೆ ಸರಿಯಾಗುತ್ತೆ. ಈಗ ಅಂಬಕ್ಕ ಇಕ್ಕಾಕೋಬಾರ್ದು, ಇಕ್ಕಾಕೋದ್ರೆ ದೌಲತ್ತು. ಅಯ್ಯಮ್ಮ ಪಾಪ ನಮ್ಮ ಸಾನಮ್ಮ ಇಕ್ಕಾಕೋದ್ರೆ ಊಟಕ್ಕೆ ಭಾರತ್ತೆ ಹಣ್ಣು ಅಂತ ಮಾತಾಡೋದೇ ಇಲ್ಲ. ಏನಂಗೆ ಮಕ್ಕ ಓದಿಸ್ಕೊಂಡು ಹೋಗುತ್ತೆ. ಅದಕ್ಕೆ ನೀನು ಮಾತಾಡ್ಸ್ಲೇಬೇಡ, ಮುಂದಿದ್ರು ಈಗಲೇ ಬೇಡ ಅಂತೇಳಿ ನಾನೇ ಅವ್ರಿಗೆ ಮಾಡ ಮರ್ಯಾದೆ. ಮಾತಾಡ್ಸಿದ್ಮೇಲೆ ಸರಿಯಾಗಿ ಮಾತಾಡ್ಕೊಂಡು ಸರಿಯಾಗಿದ್ರೇ ಮರ್ಯಾದೆ, ಇಲ್ಲ ಅಂತಂದರೆ ಯಾರೂ ಮರ್ಯಾದೆ ಕೊಡಲ್ಲ. ಈಗ ನಾವೊಂದು ಮನೆ ಮಾಡ್ಕೊಂಬೋದು, ನೀವೊಂದು ಮನೆ ಮಾಡ್ಕೊಂಬೋದು. ನಮ್ದೊಂದು ಮನೆ ಎಲ್ಲ ಐತಲ್ಲ, ಅಲ್ಲಿರ್ತೀರ, ನಾವಿರ್ತೀವಿ, ಇಲ್ಲಿ ನೀವಿರೋದ. ಏನೋ ಒಂದು ಮಾಡೋಣ, ಹೆಂಗಾತ ಆಗುತ್ತೆ. ಅದಕ್ಕೆ ತಲಕೊಂದೊಂದು ಮನೆ ಹಂಚ್ಕೊಂಡತ್ತ ನೇನು ಹೊಲ ಇರುತ್ತೆ, ಬೇರೆ ಬೇರೆ ಮಾಡ್ಕೊಂಬನ ಬೇರೆ ಹೋಗೋಣ ಅಂತ. ಇನ್ನೇನು ಯೋಚಿಸಿ ಇದ್ರೂ ಅಷ್ಟೇ. ಯಾಕೆ ಈಗ ನಾವೇನು ಒಂದೇ ಮನೆಯಾಗಿದ್ರು ನಾವೇನು ಯಾವತ್ತೂ ಗುದ್ದಾಡಿಲ್ಲ ಕಿತ್ತಾಡಿಲ್ಲ, ಸೆನಕ ಇದ್ದೀವಿ. ನನಗೂ ಇನ್ನೂ ಜೊತೆಗಿರ್ಬೇಕು ಅಂಬೋದು ಬೋಲ ಆಸೆ. ಆದರೆ ಏನು ಮಾಡಲಿಲ್ಲ, ನನ್ನ ಮಗೊಂದು ಮದುವೆ ಆಯ್ತು. ಅವನಿಗೂ ಬೇರೆ ಹೋದರೆ ನನಗೂ ಜವಾಬ್ದಾರಿ ಎಂಬುದು ಇರುತ್ತೆ. ಎಲ್ಲ ಜೊತೆಗಿದ್ರೆ ಒಂಥರ ಚೆನ್ನಾಗಿರಲ್ಲ. ಅವ್ರವ್ರ ಮಕ್ಕಳು ಅವ್ರ ಮದುವೆ ಆದಾಗ ಬೇರೆ ಬೇರೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಅದೇ ಮಾತಾಡ್ದೆ ಬಂತಾಗೆ ಯೋಚಿಸ ಅಂತ ಹಿಂಗೆ ಇರೋದು, ಬೇರೆ ಬೇರೆ ಮಾಡ್ಕೊಂಬಂದು ಕಣಪ್ಪ ಅಂತ. ಈಗ ಇಲ್ಲಿ ನಾವಿರೋಣ ಇಲ್ಲ ನೀವಿರ್ತೀರ, ನೀವೇ ಡಿಸೈಡ್ ಮಾಡಿರಿ. ನಾವೇನು ಎಲ್ಲಾದ್ರೂ ಸಹ್ಯ, ನಾವೆಲ್ಲ ತಲೆ ಕೆಡ್ಸ್ಕೊಂಬ್ಕೋಲ್ಲ ಅದೇ ಬೇಕು ಇದೇ ಬೇಕು ಅಂತ. ನಾವು ಎಲ್ಗೆ ಹೋಗ್ತೀವಿ, ಇಲ್ಲೇ ಇರ್ರಿ, ನಿಮಗೆ ಇಲ್ಲೇ ಸರಿಯಾಗುತ್ತೋ ನೀನು ದೊಡ್ಡದಾಗೈತೆ. ಯಾಕಂದ್ರೆ ಮಗ ಸೊಸೆ ಎಲ್ಲ ಇರ್ತಾರೆ, ಮನೇನು ದೊಡ್ಡದಂಗೈತೆ, ಬೋರಾರು ಹೋಗಾರ ಯಾರನ್ನ ಇದ್ದೇ ಇರ್ತಾರೆ. ಅದಕ್ಕೆ ಇಲ್ಲೇ ಇರ್ರಿ ನೀವು ತಿರಾನ, ನಾವು ಅಲ್ಲೇ ಇರ್ತೀವಿ. ಏನು ಯಾವುದ್ರಾಗ ಏನಂತೀನಿ ನಾನು, ಏನು ಅದೇ ಬೇಕು ಇದೇ ಬೇಕು ಅಂತೇನು ನಾವು ಯಾತು ತಲೆ ಕೆಡ್ಸ್ಕೊಂಬಕ್ಕೋಲ್ಲ. ನಾವು ಹಂಗೆ ಚೆನ್ನಾಗಿದ್ದೀವಪ್ಪ, ಹೊರಗಿನ ಜನದ್ದೇ ನಾವು ಹೆಂಗೆ ಅಣ್ಣ ತಮ್ಮಗಳೆಲ್ಲ ಚೆನ್ನಾಗಿದ್ದೀವಿ. ಅಪ್ಪಯ್ಯ ಎತ್ತ ಹೋಗೈತೆ, ಬಂದ್ಮೇಲೆ ಮಾತಾಡೋಣ. ಈಗ ನಮ್ಮ ತಗ ಹೊಂದಾಣಿಕೆ ಇದ್ದರೆ ಯಾವ ಅಪ್ಪ ಏನು ಅಮ್ಮಯ್ಯ ಯಾವ ಅಕ್ಕಯ್ಯ ಏನೋ ಯಾರು ಏನೋ ಮಾಡಲ್ಲ. ನಮ್ಮ ಹತ್ರ ಹೊಂದಾಣಿಕೆ ಇರ್ಬೇಕು ಫಸ್ಟು, ಅಷ್ಟೇ. ನಾವು ಈಗಳಪ್ಪ ನಾವು ಎಷ್ಟು ದಿವಸ ಅಂತ ಹಿಂಗೆ ಇರೋದು ಅಂತ ಹೇಳಿ ಮಾತಾಡೋದಷ್ಟೇ. ಹೆಂಗೋ ಚಿಕ್ಕಪ್ಪ, ಇವತ್ತು ನೀನು ಇಂಥ ನಿರ್ಧಾರ ತಗೊಂಡಿರೋದಕ್ಕೆ ಭಾಳ ಖುಷಿ ಆಗ್ತೈತೆ. ಇನ್ನೊಬ್ರು ಯಾರಾದರೂ ಆಗಿದ್ರೆ ನನಗೆ ಅದೇ ಬೇಕು ಇದೇ ಬೇಕು ಅಂತ ಹೇಳೋರು. ಈಗ ನಾವು ಬೇರೆ ಮಾಡ್ಕೊಂಡ್ರೆ ಇವಾಗ ಮನೆ ಏನೈತೆ ಬೇರೆ ಮನೆ ಮಾಡ್ಕೊಂಬೋದು. ಅವ್ರವ್ರ ಜವಾಬ್ದಾರಿ ಅವ್ರವ್ರಿಗೆ ಇರುತ್ತೆ. ಜೊತೆಗಿದ್ರೆ ಅದು ಏನು ಎತ್ತ ಅದು ಯಾವುದು ಗೊತ್ತಾಗಲ್ಲ. ಈಗ ಅಪ್ಪ ಏನು ತಗೊಳ್ದ, ಇವಾಗ ನಾವೆಲ್ಲನ ಇಸ್ಕೊಬಿಡೋಣ. ಇನ್ನು ನಾವಪ್ಪ ಸಾಕು ಮಾಡಿದ್ದು ಈಸ್ ದಿನ ಎಲ್ಲ ನೋಡ್ಕೊಂಡಿದ್ದು. ಇನ್ನಪ್ಪ ಈಗಳಪ್ಪ ಇನ್ನು ಹೊಲ ಮನೆ ನಮಗೆ ಕೊಟ್ಬಿಡು, ನಾವು ಮಾಡ್ಕೊಂಬ್ತೆ ಅವ್ರದ್ದು ಅವ್ರು ಮಾಡ್ಕೊಂಬ್ತಾರೆ ಅಂತ ಹೇಳೋದು. ಅವಳು ಏನಾರ ಕೇಳಿರತ್ತು ಬಿಸಾಕೋದತ್ತು ಒಂದಿಟ್ಟು ಒಂದಿಟ್ಟು ಕೊಡೋದು. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು. ಏನು ಕೊಟ್ಟಿಲ್ಲ ಅಂತಾಳತ್ತ, ಒಂದಿಟ್ಟು ಕೊಟ್ಟಾನ ಕೊಡೋದತ್ತ, ತಂಡು ಹೋದ್ರೆ ಹೋಗ್ತಾಳತ್ತ. ಇನ್ನೇನು ಮಾಡೋಕ್ಕಾಗುತ್ತೆ. ಕೊಡ್ರಿ ಅಂತೇಳಿ ಅಷ್ಟೊಂದು ಬಲವಂತ ಮಾಡಿ ಕೇಳಿದ್ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ, ಕೊಡೋದು. ತಗೊಂಬ್ಲೇಳು, ಇನ್ನೇನು ಮಾಡೋದು. ಹೆಣ್ಮಗಳು ಬಿಡತ್ತ ಒಂದು ಇಡ್ತೀರ ತಾಂಡ್ರು ತಾಮತ್, ನಾವೇನೇ ಫ್ರೀ ಹಿಡಿತೀವಪ್ಪ, ಬಿಡತ್ತ ತಾಂಡ್ರು ತಾಂಬ್ಲಿ, ಹೆಣ್ಮಗಳಲ್ಲ ತಾಂಬ್ಲಿ ಬಿಡೋಣ. ನೋಡು ನಿಂತಾಗ ಇಷ್ಟು ಒಳ್ಳೆ ಮನಸ್ಸು ಇದೆ, ಅವಕ್ಕೆ ಅರ್ಥ ಆಗಲ್ಲ ಹೇಳಿದೆ. ಅವಳು ಇಷ್ಟಪಟ್ಟಿರೋರಿಗೆ ಕೊಟ್ಟು ಮದುವೆ ಮಾಡಿದ್ದೀವಿ ಅಂತಂದ್ರೆ ಬಿಡು, ಅವಳು ಇಷ್ಟಪಟ್ಟಿರೋರ್ನ ಆಗಿವ್ರೆ ಎಂಬ ಮಾತೇ ಇಲ್ಲ ಬಾಯಿಗೆ. ನೀನು ಇವತ್ತು ಭಾಗ ಬಿಡ ತಂದಿಟ್ಟು ಕೊಡ್ಲೇಳು ಅಂತೀಯ. ಅಲ್ಲ ಕೊಡ್ಲೇಳು ತೀರಾ. ಈಗ ಗಂಡು ಮಕ್ಕಳು ಇನ್ನೊಬ್ಬ ಗಂಡು ಹುಡುಗ ಆಗಿದ್ರೆ ಕೊಡ್ತಿರ್ಲಿಲ್ಲ, ತೀರಾ ಕೊಡ್ಲೇಳು. ನಾನೇನು ಆ ಅಪ್ಪಗೆ ಅದನ್ನೇ ಹೇಳೋದು, ಭಾಗ ಕೇಳ್ತಾಳೆ ಎಂಬುತ್ತ ಅಪ್ಪಯ್ಯ, ಅದಕ್ಕೆ ಸುಮ್ಮನೆ ಕೊಡೋಣ ಅಷ್ಟೇ. ಇನ್ನೇ ಮಾಡೋಕ್ಕಾಗುತ್ತೆ ಹೇಳು, ಏನು ಮಾಡೋಕ್ಕಾಗಲ್ಲ. ತೀರಾ ದೇವ್ರು ಕೊಟ್ಟವನೇ. ಮನೆ ಹೆಣ್ಮಗಳು ಚೆನ್ನಾಗಿರ್ಲಿ ಹೇಳು, ಕೊಡೋಣ ಅಷ್ಟೇ. ನನಗೇನೋ ಹಿಂಗೆ ಅಂಪ ಮನ್ಸಿರೋದು, ನಿನಗೆ ಏನಂತೀಯ ಅಣ್ಣ? ಅಲ್ಲ ನಾವು ಕೊಡ್ತೀವಿ, ಇವಾಗ ನಾನು ನೋಡ್ಕೋಬೇಕಲ್ಲ ಅಪ್ಪಯ್ಯಮ್ಮಯ್ಯನ. ಅವಳು ಬೇಕಾದ್ರೆ ಸಮ ಭಾಗ ತಗೊಂಡ್ರೆ ಅಪ್ಪಯ್ಯಮ್ಮಯ್ಯನ ನೋಡ್ಕೊಂಬ್ಲೇಳು ಅಲ್ವಿ. ಅಪ್ಪಯ್ಯಮ್ಮಯ್ಯನ ಚಿಕ್ಕಮ್ಮನೂ ಅಪ್ಪಯ್ಯನೂ ನೋಡ್ಕೊಂಬ್ಲೇಳು.
ಭಾಗ ತಗೊಂಡ್ರೆ ಅಷ್ಟೇ. ಏನು ಸ್ವಲ್ಪ ಏನೋ ಒಂದು 2 ಎಕರೆ ಕೇಳಿರಿ, 2 ಎಕರೆ ಕೊಡೋಕ್ಕಾಗುತ್ತೆ. 2 ಎಕರೆ ಕೊಟ್ಟು ಸುಮ್ಮನೆ ಆಗೋಣ. ಏನೋ ಸಂಭಾಗ ಬೇಕು ಅಂತಂದ್ರೆ ನೀನಪ್ಪ ಅಮ್ಮನ ನೋಡ್ಕೊಳಮ್ಮ ಅಂತ ಹೇಳೋದು ಅಷ್ಟೇ. ಅಷ್ಟೇ ಹಂಗೆ ಮಾಡೋದು. ಈಗ ಇರ್ತೀನಿ ನಾವು ನೋಡ್ಕೊಂಡಿದ್ದೀವಿ, ನೀನು ಏನೋ ಸಂಭಾಗ ಬೇಕು ಅಂತ ಸಂಭಾಗನೇ ಕೊಡೋದು. ಏನು ಹೋದ್ರೂ ಹೋಗ್ಲಿ ಸಂಭಾಗನೇ ತಗೊಂಡು ಇವ್ರನ್ನ ಅಲ್ಲಿ ಕಳ್ಸೋದು. ಗೊತ್ತಾಗುತ್ತೆ, ಇವ್ರಿಗೆ ಗೊತ್ತಾಗುತ್ತೆ ಯಾರು ಆಗ್ತಾರೆ ಯಾರು ಹೋಗ್ತಾರೆ ಅಂತ. ಆಮೇಲೆ ಇವ್ರಿಗೆ ಗೊತ್ತಾಗುತ್ತೆ, ಇವ್ರಿಗೆ ಆಮೇಲೆ ಹೋಗಿ ಮಾತಾಡ್ತಾರೆ. ಸುಮ್ಮನೆ ಇವ್ರಿಗೂ ಆಗ್ಬೇಕು. ಈಗ ಏನು ಹಂಗೆ ಮಗಳು ಅಂತಿತ್ತು ನಾವು ಅಪ್ಪ ಹೇಳಿರಿ ಕೇಳಲ್ಲ. ಏನು ಕೊಡಲಿಲ್ಲ ಅಂಬೋದೇ ಇರೋದು. ಏನು ಕೊಡಲಿಲ್ಲ ನನ್ನ ಮಮ್ಮನಿಗೆ ಕೇಳಿಳು, ನಮ್ಮ ಮಮ್ಮನಿ ಏನು ಕೊಡಲಿಲ್ಲ ಅಂಬೋದೇ ಆ ಮಾಮಿಗೆ. ಇವಾಗ ಒಂಥರ ಬೇಜಾರಾಗಿರೋದು ಅದೇ ಅವ್ರಿಗೆ. ಕೊಡಲಿಲ್ವಲ್ಲ ಅಂತ. ಅಯ್ಯಮ್ಮನ ಅದಕ್ಕೆ ಮದುವೆ ಬರಲಿಲ್ಲ ಅಂದ್ರೆ ಬೇಡ ಬಿಡು, ಏನು ಮಾಡೋಕ್ಕಾಗುತ್ತೆ. ಏನಕ್ಕೆ ಯಾವ ಕೆಲಸನೂ ನಿಲ್ಲಲ್ಲ. ನಾನು ಹೋಗಲಿಲ್ಲ ಅಂದ್ರೆ ನಿಲ್ಲಲ್ಲ, ನೀನು ಹೋಗಲಿಲ್ಲ ಅಂದ್ರೆ ನಿಲ್ಲಲ್ಲ. ಯಾವುದೇ ಕೆಲಸ ಆಗಲಿ ಎಲ್ಲ ಬೇಗ ಆಗಿಬಿಡುತ್ತೆ. ಯಾವ ಕೆಲಸನೂ ನಿಲ್ಲಲ್ಲ. ಯಾರು ಹೋದ್ರೇನು ಯಾರು ಬಿಟ್ರೇನು ಮೊದಲಿತ್ತು, ಯಾರು ತಲೆ ಕೆಡಿಸ್ಕೊಂಬಲ್ಲ. ನಮ್ಮ ಅಮ್ಮಗೆ ಅದೇ ಬೇಜಾರು ನೋಡು, ಅವಳು ಬರಲಿಲ್ಲ ನನ್ನ ಮಗಳು ಮದುವೆಗೆ ಅಂತ ಅದೇ ಬೇಜಾರು ಒಂಥರ. ಏನು ಮಾಡೋದು. ಹಂಗೆ ನನಗೆ ಕೇಳಿರೆ ಸುಮ್ಮನೆ ಭಾಗನೂ ಕೊಟ್ಬೇಡ, ಭಾಗ ಕೊಟ್ಟು ಯಾವುದಿರಲ್ಲ ಒಟ್ಟು ತಲೆನೋವು ತಾಳಮ್ಮ ಅಂತ ಹೇಳೋದು ಅಷ್ಟೇ. ಈಗ 2 ಎಕರೆ ಕೊಡ್ತೀವಿ ಕಣಮ್ಮ ಬಿಡು, ನಾವು ಗಂಡು ಮಕ್ಕಳಾಗಿರೋರು ನಾವು ಅರ್ಧ ಮಾಡ್ಕೊಂತೀವಿ, ನಿನಗೆ ಹೆಣ್ಮಗಳು ಅಂತ ಏನೋ 2 ಎಕರೆ ಕೊಡ್ತೀವಿ ಅಂತ ಅನ್ರಿ. ಇಲ್ಲ ಸಂಭಾಗ ಬೇಕು ಅಂತಂದರೆ ನಿಮ್ಮ ಅಪ್ಪನೂ ಅಮ್ಮನೂ ನೀನು ನೋಡ್ಕೊಳಮ್ಮ ಅಂತ ಹೇಳಿ ಮಾತಾಡ್ರಿ ಅಷ್ಟೇ. ಯಾವತ್ತಿದ್ರು ಮಾತಾಡ್ಕೊಂಡು ಬೇರೆ ಹೋಗೋದೇನೆ ರೊಚ್ಚಕ. ಸುಮ್ಮನೆ ಮಾತಾಡ್ಕೊಂಡು ಎಲ್ಲರೂ ಹೊಂದಾಣಿಕೆಯಿಂದ ನಾವು ಒಗ್ಗಟ್ಟಾಗಿರ್ಬೇಕು. ನಾವು 4 ಜನನೂ ನಾವು ಒಗ್ಗಟ್ಟಾಗಿದ್ದರೆ ಯಾರೇನು ಮಾಡೋಕ್ಕಾಗಲ್ಲ. ನೀವು ಅಣ್ಣ ತಮ್ಮಗಳೂ ಚೆನ್ನಾಗಿರ್ಬೇಕು. ನೀವು 1000 ಹೇಳ್ತಾರೆ, ಬೇರೆ ಹೋಗ್ತಾರೆ ಅಂಬದು ಗೊತ್ತಾದರೆ ನೀನು ಅವ್ನಿಗೆ ಹಾಕ್ಬಿಡ್ತೀಯಾ ಇವ್ನಿಗೆ ಹಾಕ್ಬಿಡ್ತೀಯಾ, ನೀನು ಹಂಗನ್ನು ಹಿಂಗನ್ನು ಅಂತ ಭಾಗ ನಿಮಗೂ ಹೇಳ್ಕೊಡ್ತಾರೆ. ನಿಮ್ಮ ಹತ್ರ ಫಸ್ಟ್ ಅಣ್ಣ ತಮ್ಮಗಳ ಹತ್ರ ನೀವು ಒಗ್ಗಟ್ಟಾಗಿರಬೇಕು. ನೀವು ಒಗ್ಗಟ್ಟಾಗಿತ್ಕೊಂಡು ನೀವು ಎಲ್ಲನ ಚೆನ್ನಾಗೆ ಮುಂದುವರಿಯೋದು ನೋಡಬೇಕು. ಬೇರೆ ಏನೋ ತಲೆ ಕೆಡಿಸ್ಕೊಂಡಂಗೆ ನೀವು ಚೆನ್ನಾಗಿರೋದು ನೋಡ್ಬೇಕು ಫಸ್ಟು. ಸರಿ ಆಯ್ತಮ್ಮ, ನಮ್ತಾಗ ಏನಿಲ್ಲ ಬಿಡು, ನಾವೇನಿಲ್ಲ. ನಾನು ಅದನ್ನ ಹೇಳೋದು, ನನ್ನ ತಮ್ಮೇನು ಯಾರಿಗೇನು ಮೋಸ ಮಾಡ್ದಾನಲ್ಲ, ಅದಕ್ಕೆ ನನ್ನೇ ಮಾಡ್ದಾನಲ್ಲ, ಅವನೇನು ಯಾವತ್ತೇನು ಇದು ಮಾಡಲ್ಲ. ನಮಗೆ ಸಾಕು, ನನಗೆ ಎಷ್ಟು ಭಾಗ ಬರುತ್ತೆ ಅಷ್ಟು ಭಾಗ ಏಟು ಬರುತ್ತೆ ಅಷ್ಟು ಮಾಡ್ಕೊಂಬೋದು ಸಂಭಾಗನ ಅಷ್ಟೇ. ಕರ್ಸೋದು ಈಗಳಮ್ಮ ನಾವು ಬೇರೆ ಹೋಗ್ಬೇಕು ಅಂತ ಇದ್ದೀವಿ, ನೀನು ಏನು ಸಂಭಾಗ ತಾಂಬ್ತೀಯ, ಏನು 2 ಎಕರೆ ಕೊಡ್ತೀವಿ ಏನೋ ಹೆಣ್ಮಗಳು ಅಂತ, ಏನು ಮಾಡ್ತೀಯ ಏನೋ ಎತ್ತ ಅಂತೇಳಿ ಬೇರೆ ಮಾಡ್ಕೊಂಬೋದು ಅಷ್ಟೇ. ಒಳ್ಳೆ ಮಾತನ್ನ ಮಾತಾಡಿದ್ರೆ ಹಂಗೆ ಕೇಳಿರಿ ಸುಮ್ಮನೆ ಕೊಟ್ಟು ಮಾಡ್ಕೊಂಬನ ಅಷ್ಟೇ. ಹಂಗೆ ಮಾಡ್ಕೊಂಬೋದು. ಈಗ ಅಲ್ಲೇದೊಬ್ರಿಗೆ ಮನೆ ಮಾಡ್ಕೊಂಡು ಹೊಲ್ದಾಗೆ ಸಂಭಾಗ ಕೇಳಿದ್ರೆ ಕೊಡೋಣ. ಹಿಂಗೆ 50 ಎಕರೆ ಹೊಲ ಐತೆ, 50 ಎಕರೆ ಹೊಲ್ದಾಗೆ ಸಂಭಾಗನೇ ಆಗ್ಬಿಡ್ಲಿ ಹೇಳಿ ಇನ್ನೇನು ಮಾಡೋಣ. ಹಂಗೂ ಬೇಕು ಅಂತಂದ್ರೆ ಕೊಟ್ಬಿಡೋಣ. ಅವ್ರ ಹೆಸ್ರು ಮಾಡಿಸಿ ನಮ್ಮ ಹೆಸ್ರು ಮಾಡಿಸಿ ಅದು ಯೋಸ್ತೀನಿ ಇರು ತಗೊಂಡು ಹೋಗ್ಲೇಳ ಅಷ್ಟೇ. ಏನು ನಾವು ತಿರ್ಗಿ ಮಾತಾಡ್ಸೋಕೆ ಹೋಗಲ್ಲ, ಕತೆ ಆಡ್ಸೋಕೆ ಹೋಗಲ್ಲ. ಹೋಗ್ಲೇಳ ಇಷ್ಟು ನಾವು ನೋಡ್ಕೊಂಡಿದ್ದೀವಿ, ಆಮೇಲೆ ಅಪ್ಪ ಅಮ್ಮನ ಅವ್ರು ನೋಡ್ಕೊಂಬ್ಲೇಳ ಅಷ್ಟೇ. ಆಮೇಲೆ ಗೊತ್ತಾಗುತ್ತೆ. ಒಟ್ಟು ಟೆನ್ಷನ್ನೇ ಬೇಡ, ತಗೊಂಬ್ಲೇಳ. ಏನು ಭಾಗ ಕೊಡ್ತೀನಿ, ನನ್ನ ಮಗಳಿಗೆ ಭಾಗ ಕೊಡ್ತೀನಿ ಅಂತೈತೆ, ಕೊಟ್ಟರು ಕೊಡ್ಲೇಳ. ಅದು ಆಸೆ ಪೂರೈಸ್ಬಿಟ್ಲೇಳ. ನಮಗೇನು ಇತಿಹಾಸ ಬೇಡ, ಎಷ್ಟು ಬರುತ್ತೆ ಆಟೆ ಸಾಕು. ನೋಡು ನೀನು ಹೆಂಗೆ ಹೇಳ್ತೀವ ಇದು, ಆದರೆ ಅವರು ಅಡ್ಜಸ್ಟ್ ಮಾಡ್ಕೊಂಬಲ್ಲ. ಅವಳು ಭಾರಿ ಇದ್ದಾಳೆ ನೋಡಪ್ಪ. ಹೆಂಗೆ ಮಾಡಿದರೆ ಹಿಂಗೆ ನಾನು ಅಂತೇಳಿ ಸ್ವಲ್ಪನೂ ಯೋಚನೆ ಮಾಡಲ್ಲ. ಇಷ್ಟು ದಿವಸ ಅಂತ ಹಿಂಗೆ ಇರೋಣ, ಇಬ್ಬರು ಎಲ್ಲ ಜೊತೆಗೆ ಇದ್ದೀವಿ. ಇವಾಗ ನನ್ನ ಮಗಂದು ಮದುವೆ ಆಯಿತು, ನನ್ನ ಮಗಳದು ಮದುವೆ, ಇವ್ರ ಮಗಳದು ಮದುವೆ ಆಯಿತು. ಅದಕ್ಕೋಸ್ಕರ ಸುಮ್ಮನೆ ನಮ್ಮ ಪಾಡಿಗೆ ನಾವು ಈಗೆಲ್ಲ ಬೇರೆ ಮಾಡ್ಕೊಂಬನ ಅಂತ ಇದ್ದೀವಿ. ಈಗ ಹೆಣ್ಮಗಳದೊಂದು ಸಮಸ್ಯೆ, ಹೆಣ್ಣು ಕೊಡಲಿಲ್ಲ, ವೇದ ಒಂಬದೊಂದು ಸಿಟ್ಟು ಇದೆಲ್ಲ ಐತೆ. ಅದಕ್ಕಾಗಿ ವೇದ ಅದಕ್ಕೆ ನಾವು ಕೊಡಲ್ಲ, ಹಿಂಗೆ ಮಾಡಿಸಲ್ಲ, ಹಿಂಗೆ ಅಂತಂದರೆ ಸರಿ ಆತಮ್ಮ ಸಮಭಾಗನೇ ತಗೊಂಬ್ಲೇಳು ಬಿಡು ಅಂತ ಹೇಳ್ತಾ ಇದ್ದಾನೆ. ಇವನು ಜಾಸ್ತಿ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಇಂಥವಕ್ಕೆಲ್ಲನು ಅದಕ್ಕೆ ಸಂಭಾಗನೇ ತಂಬ್ಲೇಳು ಬಿಡು. ಸಂಭಾಗನೇ ತಗೊಂಡು ಅಪ್ಪ ಅಮ್ಮನ ಕರ್ಕೊಂಡು ಹೋಗ್ಬಿಡ್ಲೇಳು. ಇಲ್ಲ ಹೆಣ್ಮಗಳು ಅಂತ 2 ಎಕರೆ ಕೊಡ್ತೀವಿ, ತಗೊಂಡ್ಬೇಕಾರೆ ಏನಾನ ಮಾಡ್ಕೊಂಬ್ಲೇಳು ಅಂತ ಇಂಥ ಮಾತು ನಾವೇ ಮಾತಾಡ್ಕೊಂಡಿದ್ದೀವಿ. ನಮ್ಮ ಮಾಮನ ಹತ್ರ ಮಾತಾಡಿಲ್ಲ, ನಾವೇ ಮಾತಾಡಿದ್ದೀವಿ. ಫಸ್ಟ್ ನೀವು ಅಣ್ಣ ತಮ್ಮಗಳಾಗಿರೋತ್ತಾಗೆ ಒಗ್ಗಟ್ಟಾಗಿರ್ಬೇಕು ನೀವಿಬ್ಬರು ಅಂತೇಳಿ ನಾವೇನೇ ಮಾತಾಡ್ತಾ ಇದ್ದೀವಿ. ಹಿಂಗೆ ಮಾತಾಡ್ಕೊಂಡು ಹೊಂದಾಣಿಕೆಯಿಂದನ ಬೇರೆ ಹೋದರೆ ಯಾವ ಜಗಳ ಕಿತ್ತಾಟ ಅನ್ನೋದು ಇರಲ್ಲ ಅಣ್ಣ ತಮ್ಮಗಳು ಮಧ್ಯ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.